ಅಂಗವಿಕಲರು, ಬಡವರು, ನಿರ್ಗತಿಕರು ನೋಡಿ ಕ್ಯೂನಲ್ಲೆಲ್ಲ ಸೇರ್ತಾ ಇದ್ದಾರೆ. ಏನಪ್ಪ ಇದು ಅಂತಂದರೆ, ಇದು ತಿಂಡಿ ಕೊಡ್ತಕ್ಕಂಥ ಕಾರ್ಯಕ್ರಮ. ಉಚಿತವಾದ ತಿಂಡಿಯನ್ನು ಭದ್ರಾವತಿ ನಗರದಲ್ಲಿ ಕೊಡ್ತಾ ಇದ್ದಾರೆ. ಅದ್ಭುತವಾದಂಥ ಒಂದು ಕಾರ್ಯಕ್ರಮ. ಜನಸೇವೆ ಜನಾರ್ದನ ಸೇವೆ ಅಂತಾರಲ್ಲ, ಆ ರೀತಿ ಕುಮಾರ್ರವರು ಈ ಒಂದು ತಿಂಡಿಯ ವ್ಯವಸ್ಥೆಯನ್ನು ಬಡವರಿಗೆ, ನಿರ್ಗತಿಕರಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅದ್ಭುತವಾಗಿ. ಹಾಂ, ಹೇಗೆ ಅನಿಸುತ್ತೆ ತಿಂಡಿ ಅಲ್ಲ? ತಿಂಡಿ ಹೌದಾ? ಒಳ್ಳೇದಾಗ್ಲಿ. ದಾನಿಗಳು ಸಹಾಯ ಮಾಡೋರಿದ್ರೆ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಬೇಕು. ಎಸ್, ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ, ಶಿವಮೊಗ್ಗದಿಂದ ಭದ್ರಾವತಿಗೆ ಇವತ್ತು ಬಂದಿದ್ದೀನಿ. ಯಾಕಂದ್ರೆ ಭದ್ರಾವತಿ ತಮಿಳ್ ಯೂತ್ ಅಸೋಸಿಯೇಷನ್ ಅವರು ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ನಡೆಸ್ತಾ ಇದೀವಿ ಅಂತಂದ್ರು. ಗಣರಾಜ್ಯೋತ್ಸವ ದಿವಸ ಬನ್ನಿ ಸರ್ ಅಂತ ಕರೆದಿದ್ರು ನನಗೆ. ಇವತ್ತಿನ ದಿವಸ ಭದ್ರಾವತಿಗೆ ಬಂದಿದ್ದೀನಿ. ಇಲ್ಲಿ ತಿಂಡಿ ವಿತರಣೆಯನ್ನ ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ನೀಡ್ತಾ ಇದ್ದಾರೆ. ಇವತ್ತಿನ ದಿವಸ ಗೌರವ ಅಧ್ಯಕ್ಷರಾದಂತಹ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಒಂದೆರಡು ಮಾತನಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ಭದ್ರಾವತಿ ತಮಿಳ್ ಯೂತ್ ಅಸೋಸಿಯೇಷನ್ ವತಿಯಿಂದ 164ನೇ ದಿನದ ಉಚಿತ ತಿಂಡಿ ವಿತರಣಾ ಕಾರ್ಯಕ್ರಮ ಭದ್ರಾವತಿ ಸಮಸ್ತ ಜನರು ನಮ್ಮ ಭದ್ರಾವತಿ ತಮಿಳ್ ಯೂತ್ ಅಸೋಸಿಯೇಷನ್ ವತಿಯಿಂದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಪ್ರತಿನಿತ್ಯ ಹಸಿದವನೇ ಬಲ್ಲ ಅನ್ನದ ಮೌಲ್ಯ ಎಂಬ ಈ ನಿರ್ಗತಿಕ ಮತ್ತು ನಿರಾಶ್ರಿತರಿಗೆ ನಮ್ಮ ಸಂಘದ ವತಿಯಿಂದ ಉಚಿತ ತಿಂಡಿ ವಿತರಣಾ ಕಾರ್ಯಕ್ರಮ, ದಾನಿಗಳು ಮತ್ತು ಸಂಘದ ವತಿಯಿಂದ ದಿನನಿತ್ಯ ಈ ಕಾರ್ಯಕ್ರಮ ನೆರವೇರಿಸ್ತಾ ಇರ್ತೀವಿ. ದೇವರು ಇದೇ ರೀತಿ ಈ ಕಾರ್ಯಕ್ರಮನ ಹೀಗೆ ಮುಂದುವರಲಿ ಅಂತ ಆ ದೇವರಲ್ಲಿ ಬೇಡ್ತಾ ಈ ಕಾರ್ಯಕ್ರಮ